ನಮಸ್ತೆ. ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿಸಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ. ಚಾಪ್ಟರ್ನ ಹೆಸರು ಸಂತೋಷದ ಆಲೋಚನೆ ವಿಭಿನ್ನವಾಗಿರಲಿ. ತುಂಬ ಚೆನ್ನಾಗಿದೆ ಈ ಚಾಪ್ಟರು. ಸಂತೋಷದ ಆಲೋಚನೆ ವಿಭಿನ್ನವಾಗಿರಲಿ. ನಿಮಗೆ ನಿಜವಾಗ್ಲೂ ನೀವು ಸಂತೋಷವಾಗಿ ಬದುಕಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ಆಲೋಚನೆ ಮೊದಲು ಡಿಫ್ರೆಂಟ್ ಆಗಿರಬೇಕು. ಸೇಮ್ ಆಲೋಚನೆಗಳನ್ನ ಇಟ್ಕೊಂಡು ಸಂತೋಷವಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ವಿಭಿನ್ನವಾಗಿರಬೇಕು ಅಂತ. ಹೇಗೆ ನೋಡೋಣ. ಸಂತೋಷವು ಸ್ಥಿರವಾದ ಸ್ಥಿತಿ ಅಲ್ಲ, ಹೌದಲ್ವಾ? ಈಗ ನಾನು ಖುಷಿಯಾಗಿದ್ದೀನಿ, ವಿತಿನ್ ಅ ಸೆಕೆಂಡಲ್ಲಿ ನಾನು ಚೇಂಜ್ ಆಗಿಬಿಡ್ಬೋದು. ಬಿಕಾಸ್ ಹ್ಯಾಪಿನೆಸ್ ಒಂದೇ ಸ್ಟೇಟಲ್ಲಿ ಇರೋದಿಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಹೇಳುವಂಥದ್ದು. ಓಕೆ, ಅಥವಾ ಅದನ್ನು ಏನು ಹೇಳ್ತಾರೆ, ಅಳಿಯೋಕ್ಕೂ ಆಗಲ್ಲ. ನೀನು ಎಷ್ಟು ಖುಷಿಯಾಗಿದೆಯಾ ಅಂದರೆ ಹೆಂಗೆ ಹೇಳಿ ನಾನು ಈಗ ನೀನು ಎಷ್ಟು ತೂಕ ಅಂದರೆ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ಬಿಡ್ಬೋದು. ಅಥವಾ ಇದು ಎಷ್ಟಿದೆ ಅಂತ ಕೇಳಿದ್ರೆ ಅದನ್ನು ಬೇಕಾದ್ರೆ ನಾನು ವೆಯ್ಟ್ ಚೆಕ್ ಮಾಡಿಬಿಟ್ಟು ಹೇಳ್ಬಿಡ್ಬೋದು. ನೀನು ಎಷ್ಟು ಹೈಟ್ ಇದೆಯಾ ಅಂದರೆ ಹೇಳ್ಬೋದು. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂದರೆ ಕೌಂಟ್ ಮಾಡಿ ಹೇಳ್ಬೋದು ಮೋಸ್ಟ್ಲಿ. ಆದರೆ ನೀನು ಎಷ್ಟು ಖುಷಿಯಾಗಿದೆಯಾ ಅಂತಂದರೆ ಹೆಂಗೆ ಹೇಳೋಕ್ಕಾಗುತ್ತೆ? ಒಂದು ಪಕ್ಷ ನೀನು ಆರೋಗ್ಯವಾಗಿದೆಯಾ ಅಂದರೂ ಕೂಡ ಒಂದು ರಿಪೋರ್ಟ್ ತೆಗೆದುಬಿಡ್ಬೋದು. ಓಕೆ, ನನ್ನ ಬ್ಲಡ್ ಟೆಸ್ಟ್ ಕರೆಕ್ಟಾಗಿದೆ, ಯೂರಿನ್ ಟೆಸ್ಟ್ ಕರೆಕ್ಟಾಗಿದೆ ಅಂತ. ಬಟ್ ನೀನು ಎಷ್ಟು ಖುಷಿಯಾಗಿದೆಯಾ ಅಂತ ಹೇಳೋದಕ್ಕೆ ನಮ್ಮ ಖುಷಿಯನ್ನು ಮಾಪನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವೇರಿ ಆಗ್ತಾನೆ ಇರುತ್ತೆ. ಕರೆಕ್ಟ್ ಅಲ್ವಾ? ನನ್ನ ಹತ್ರ ಆ್ಯಕ್ಚುಲಿ ಆರಾ ಸ್ಕ್ಯಾನಿಂಗ್ ಇದೆ. ನಾನು ನಾನು ಮುಂಚೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ, ಈಗಲ್ಲ, ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಾನು ಆರಾ ಟೆಸ್ಟ್ ಮಾಡ್ತಾ ಇದ್ದೆ. ನಾವು ಆರಾ ಟೆಸ್ಟ್ ಮಾಡಿ ಆಮೇಲೆ ನಾನು ಆರಾ ಮಿಷಿನ್ನ ಹಾಕ್ತಾ ಇದ್ದೆ, ಅಂದರೆ ಅವ್ರಿಗೆ ಕ್ಲನ್ಸ್ ಆಗೋದಕ್ಕೋಸ್ಕರ. ಇವಾಗ ನಾನು ಇವ್ರನ್ನ ಹಿಂಗೆ ನೋಡಿರ್ತಾ ಇದ್ದೆ. ಆಫ್ಟರ್ ಕೌನ್ಸಿಲಿಂಗ್ ಆರಾ ಬೇರೆನೇ ತೋರಿಸ್ತಾ ಇತ್ತು. ವಿತಿನ್ 1 ಅವರಲ್ಲಿ ಆರಾ ಶಿಫ್ಟ್ ಆಗ್ತಾ ಇತ್ತು. ಇನ್ ಹ್ಯಾಪಿನೆಸ್ ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಯಾವುದೋ ಬಣ್ಣ ನೋಡಿದ ತಕ್ಷಣ ನಮಗೊಂದು ಹ್ಯಾಪಿನೆಸ್ ಬರುತ್ತೆ, ಇನ್ಯಾವುದೋ ಬಣ್ಣ ನೋಡಿದ ತಕ್ಷಣ ಹ್ಯಾಪಿನೆಸ್ ಹೋಗುತ್ತೆ. ಒಟ್ಟಿನಲ್ಲಿ ಹ್ಯಾಪಿನೆಸ್ ಅನ್ನೋದನ್ನು ನಾವು ಕೌಂಟ್ ಮಾಡೋಕ್ಕೆ ಆಗಲ್ಲ. ಅದೇ ಥರ ಸ್ಥಿರವಾಗಿ ಇರೋದಿಲ್ಲ. ಇದು ನಮಗೆ ಗೊತ್ತಿದೆ. ಸಂತೋಷವು ಖುಷಿಯ ಒಂದು ಭಾಗ. ಓಕೆ, ಆ್ಯಂಡ್ ಸಂತೋಷ ಖುಷಿಯ ಒಂದು ಭಾವ ಕೂಡ, ನಮ್ಮ ಭಾವನೆ ಅದು. ಆ್ಯಂಡ್ ಸಂತೋಷ ಒಂದು ಗ್ರಾಹಕ ಉತ್ಪನ್ನವಲ್ಲ. ಕರೆಕ್ಟಾ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪೀಪಲ್ಗೆ, ಯಾವುದಾದ್ರೂ ಅಂಗಡಿಗಳಿಗೆ ಹೋಗ್ಬಿಟ್ಟು ನಾವು ಇಷ್ಟು ದುಡ್ಡು ಕೊಡ್ತೀನಿ, ನನಗೊಂದು ಪ್ಯಾಕೆಟ್ ಸಂತೋಷ ಕೊಡಪ್ಪ ಅಂತ ಅಂದರೆ ಸಿಗತ್ತಾ? ಸಾಧ್ಯನೇ ಇಲ್ಲ. ಅದು ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ, ಗ್ರಾಹಕರಿಗೆ ಸಿಗುವಂಥ ವಸ್ತುಗಳು ಅಲ್ಲ. ಸಂತೋಷ ಎಂಬುದು ಎಲ್ಲೋ ಹುಡುಕಾಟದ ಮೂಲಕ ಸಿಕ್ಕ ವಸ್ತುನೂ ಅಲ್ಲ. ಹುಡ್ಕೊಂಡು ಹೋಗ್ತೀನಿ, ನಾನು ಸಂತೋಷ ಬೇಕು ಅಂತ ಹುಡ್ಕೊಂಡು ಹೋದ್ರೂ ಕೂಡ ಸಿಗಲ್ಲ. ಬದುಕಿನ ಘಟನೆಗಳನ್ನು ನಾವು ರೂಪಿಸುವ ಹಾಗೂ ನಿರ್ಮಿಸುವ ವಿಧಾನದ ಮೂಲಕ ಸಂತೋಷವನ್ನು ನಾವೇ ಉತ್ಪತ್ತಿ ಮಾಡ್ಕೊಬೇಕಾಗಿದೆ. ಸಂತೋಷಕ್ಕೆ ಯಾವುದೇ ರಹಸ್ಯವಿಲ್ಲ. ಸಂತೋಷವನ್ನು ನೀವೆಲ್ಲೂ ಕಾಣಲು ಸಾಧ್ಯವಿಲ್ಲ. ನೀವದನ್ನು ಸೃಷ್ಟಿಸುತ್ತೀರಿ ಅಷ್ಟೇ. ಅಂದರೆ ಸಂತೋಷ ಅನ್ನೋದು, ಇದನ್ನು ಯೋಗದಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಾಟ್ ಈಸ್ ಯುವರ್ ಸ್ಟೇಟ್ ಆಫ್ ಮೈಂಡ್ ಅಂತ ಏನು ಬರುತ್ತೆ. ಹ್ಯಾಪಿನೆಸ್ ಇಸ್ ದ ಸ್ಟೇಟ್ ಆಫ್ ಮೈಂಡ್ ಅಂತ. ಅಂದರೆ ಆನಂದಮಯ ಕೋಶ ಅಂತ ನಾವೇನು ಪಂಚಕೋಶಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯೋಗದಲ್ಲಿ, ಅದರಲ್ಲಿ ಆನಂದಮಯ ಕೋಶ ಅಂತ ಇದೆ. ಆನಂದಮಯ ಕೋಶ ಅಂತ ಅಂದರೆ, ಈಗ ಯಾವುದಾದ್ರೂ ಒಂದು ವಸ್ತುನ ನಾವು ತುಂಬ ಇಷ್ಟಪಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೈಸೂರು ಪಾಕ್ ತಿಂದರೆ ನನಗೆ ಎಷ್ಟು ಖುಷಿ ಗೊತ್ತಾ? ಸೊ ಸಂತೋಷನ ನಾನು ಇವಾಗ ಮೈಸೂರು ಪಾಕಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ಮೈಸೂರು ಪಾಕ್ ತಿನ್ನಕ್ಕೆ ಶುರು ಮಾಡ್ತೀನಿ. ಒಂದು ತಿಂದೆ, ನಂಗೆ ತೃಪ್ತಿ ಆಯಿತು. ಇನ್ನೊಂದು ತಿಂದೆ, ನಂಗೆ ತುಂಬ ಖುಷಿ ಆಯಿತು. ಇನ್ನೊಂದು ತಿಂದೆ, ಕಷ್ಟ ಆಯಿತು. ಇನ್ನೊಂದು ತಿಂದೆ, ಸಾಕಾಯಿತು. ಇನ್ನೊಂದು ತಿಂದೆ, ಯಾಕೋ ವಾಪಸ್ ಬರ್ತಾ ಇದೆ. ಇನ್ನೊಂದು ತಿಂದೆ, ವಾಮಿಟ್ ಬಂದೇ ಬಿಡ್ತು. ಈಗ ಸಂತೋಷ ಎಲ್ಲಿ ಹೋಯ್ತು? ಮೈಸೂರು ಪಾಕಲ್ಲಿ ಇಟ್ಟಿದ್ವಿ ಅಲ್ವಾ? ಮೈಸೂರು ಪಾಕ್ನ ತಿಂದ್ವಿ ಅಲ್ವಾ? ಹಾಗಿದ್ರೆ ಎಲ್ಲೋಯ್ತು? ಸಂತೋಷ ಜಾಸ್ತಿ ಆಗಬೇಕಲ್ವಾ? ನಾನು ಜಾಸ್ತಿ ಮೈಸೂರು ಪಾಕ್ ತಿಂದಷ್ಟು ಸಂತೋಷ ಜಾಸ್ತಿ ಆಗಬೇಕು, ಆನಂದ ಜಾಸ್ತಿ ಆಗಬೇಕು. ಆದರೆ ಅದು ಹಂಗಾಗಲ್ಲ. ನಮ್ಮ ವಸ್ತುವಿನ ಮೇಲೆ ಇಟ್ಟಿರುವಂತಹ ಒಂದು ಸಂತೋಷ ಅಥವಾ ಆನಂದ ಅಂತ ಏನಿದೆ, ಆ ವಸ್ತುಗಳ ಬೇಡಿಕೆ ಅಂದರೆ ಅದು ಹೆಚ್ಚು ಆದಂಗೆ ಸಂತೋಷ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಆನಂದಮಯ ಕೋಶದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಆನಂದಮಯ ಕೋಶ ಅನ್ನೋದು ನಮ್ಮ ಅಣು ಕಣಗಳಲ್ಲೂ ಇರುವಂಥದ್ದು. ನಮ್ಮ ಮೆಂಟಲ್ ಸ್ಟೇಟಸ್ ಯಾವಾಗಲೂ ಆನಂದಮಯ ಕೋಶದಲ್ಲಿ ಇರಬೇಕು, ಯಾವಾಗಲೂ ನಾವು ಸಂತೋಷವಾಗಿರಬೇಕು. ಸೊ ಅದು ಮನುಷ್ಯನ ಮೂಲ ತತ್ವ ಅನ್ನೋದನ್ನು ಯೋಗ ಎಕ್ಸ್ಪ್ಲೇನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಆನಂದಮಯ ಕೋಶನ ನಾವಿಲ್ಲಿ ಸಂತೋಷದ ಆಲೋಚನೆ ವಿಭಿನ್ನವಾಗಿದ್ದು, ಅಂದರೆ ನಮ್ಮ ಆಲೋಚನೆಗಳು ವಿಭಿನ್ನವಾಗಿದ್ದರೆ ಹೇಗೆ ಸಂತೋಷವಾಗಿರ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಕಾರಲ್ಲೆಲ್ಲೋ ಹೋಗ್ತಾ ಇರ್ತೀವಿ.
ಸೊ ನಮಗೇನಾಗುತ್ತೆ, ಏನು ಹೇಳ್ತಾರೆ, ನಮ್ಗೆ ಇಷ್ಟವಾಗಿರೋದು ಯಾವುದೋ ಹಾಡು ಪ್ಲೇ ಆಗ್ತಾ ಇರುತ್ತೆ, ಖುಷಿಯಾಗಿ ಹೋಗ್ತಾ ಇರ್ತೀವಿ. ಸಡನ್ನಾಗಿ ಯಾರೋ ಅಡ್ಡ ಬಂದುಬಿಡ್ತಾರೆ, ಇಮಿಡಿಯೇಟ್ ನಮಗೆ ಯಾವ ಹಾಡು ಕೇಳ್ತಾ ಇದ್ವಿ ಅನ್ನೋದು ನೆನಪಿಲ್ಲ. ದಟ್ ಮೀನ್ಸ್ ನಾವು ಯಾವಾಗಲೂ ಕೂಡ ವಸ್ತುಗಳ ಮೇಲೆ, ಹಾಡಿನ ಮೇಲೆ, ವ್ಯಕ್ತಿಯ ಮೇಲೆ ನಮ್ಮ ಸಂತೋಷವನ್ನು ಕೇಂದ್ರೀಕರಿಸ್ತಾ ಇರ್ತೀವಿ. ಹಾಗಾಗಿ ಅಲ್ಲಿ ವೇರಿ ಆದರೆ ನಮ್ಮ ಒಳಗಡೆ ವೇರಿ ಆಗುತ್ತೆ. ಬಟ್ ಆನಂದಮಯ ಕೋಶ ಅನ್ನೋದು ನಮ್ಮ ಬದುಕಿನ ಶೈಲಿ, ಅದು ನಮ್ಮ ಬದುಕೇ ಆಗಬೇಕಾಗಿದೆ. ಸೊ ಅವಾಗ ಮಾತ್ರ ನಮಗೆ ಏನು ನಿಜವಾಗ್ಲೂ ಸಂತೋಷ ಸಿಗೋಕ್ಕೆ ಸಾಧ್ಯ. ಹಾಗಾಗಿ ಸಂತೋಷ ಅನ್ನೋದನ್ನು ವಸ್ತುಗಳ ಮೇಲೆ, ಬೇರೆಯವ್ರ ಮೇಲೆ ಇಟ್ಟಷ್ಟು ಕೂಡ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾರ ಮೇಲಾದರೂ ಓಕೆ. ಈಗ ನಮ್ಮ ಮಕ್ಕಳ ಮೇಲೆ ನಮಗೆ ಸಂತೋಷನ ಇಟ್ಬಿಟ್ಟಿರ್ತೀವಿ. ಮಕ್ಕಳು ದೊಡ್ಡವರಾಗ್ತಾ ವಾಪಸ್ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂತೋಷ ಹೋಗಿಬಿಡುತ್ತೆ. ಸೊ ದ್ಯಾಟ್ ಸಂತೋಷ ಅನ್ನೋದು ನಾವೇ ಉತ್ಪತ್ತಿ ಮಾಡ್ಕೊಬೇಕು. ನಾವು ಒಂಟಿಯಾಗಿದ್ದಾಗ, ಜನಗಳ ಜೊತೆ ಇದ್ದಾಗ, ಅಂದರೆ ಯಾವುದಾದ್ರೂ ಬೇಜಾರು ಸ್ಥಿತಿಯಲ್ಲಿದ್ದಾಗ, ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ, ನಾವು ಒಬ್ಬರೇ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಸಂತೋಷ ಅನ್ನೋದು ನಮ್ಮ ಸ್ಟೇಟ್ ಆಫ್ ಮೈಂಡ್ ಆಗಬೇಕು. ನಾವು ಖುಷಿಯಾಗಿರಬೇಕು. ಆವಾಗ ಜಗತ್ತೆಲ್ಲವೂ ಖುಷಿಯಾಗಿ ಕಾಣುತ್ತೆ. ಆ್ಯಂಡ್ ಬ್ಯಾಲೆನ್ಸ್ಡ್ ಆಗಿರಬೇಕು. ಖುಷಿಯಾಗಿರೋದು ಅಂತಂದರೆ ಓವರ್ ಎಕ್ಸೈಟ್ಮೆಂಟ್ ಆಗಿಬಿಡೋದು, ನಾನು ತುಂಬ ಖುಷಿಯಾಗಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಜಾಯ್ ಅಲ್ಲ. ಬ್ಯಾಲೆನ್ಸ್ಡ್ ಆಗಿರೋದು. ಆನಂದಮಯ ಕೋಶ ಅಂದರೆ ಬ್ಯಾಲೆನ್ಸ್ಡ್. ನಮ್ಮ ಸ್ಟೇಟ್ ಆಫ್ ಮೈಂಡ್ ಹೆಂಗಿರುತ್ತೆ ಅಂದರೆ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆವಾಗ ಮಾತ್ರ ನಮಗೆ ಏನು ಸಂತೋಷನ ಯಾವಾಗಲೂ ನಾವು ಇನ್ಕ್ರೀಸ್ ಮಾಡೋಕ್ಕೆ ಸಾಧ್ಯ. ನೀವು ಯಾವುದಾದ್ರೂ, ನಾನು ಆಗಲೇ ಮೈಸೂರು ಪಾಕ್ ಎಕ್ಸ್ಪ್ಲೈನ್ ಮಾಡ್ದಂಗೆ, ನೀವು ಯಾವುದ್ರ ಮೇಲಾದರೂ ಸಂತೋಷನ ಇಟ್ಬಿಟ್ರೆ ಸಂತೋಷ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಇವತ್ತಿಂದ ನೀವು ನಿಮ್ಮ ಸಂತೋಷವನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಕಡೆಗೆ ನಿಮ್ಮ ಮೇಲೆ ನೀವು ಗಮನ ಕೊಡಿ. ಆಹಾರ ಪದ್ಧತಿ ಆಗಿರ್ಬೋದು, ಡಿಸಿಪ್ಲಿನ್ ರೊಟೀನ್ ಆಗಿರ್ಬೋದು, ನೀವು ಅಂದ್ಕೊಂಡಿರೋ ಕೆಲಸ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಸಂತೋಷವಾಗಿ ಮಾಡಿ. ಅಯ್ಯೋ ಈ ಒಂದು ಹೊಸ ಪ್ರಾಜೆಕ್ಟ್ ಬಂದುಬಿಟ್ಟಿದ್ಯಪ್ಪ, ತುಂಬ ತಲೆ ತಿನ್ನುತ್ತಾರೆ ಅಂತ ಅನ್ನೋದ್ರ ಬದಲು, ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ, ನಾನು ಇದನ್ನು ಮಾಡೋದ್ರಿಂದ ನನ್ನ ಸ್ಕಿಲ್ ಡೆವಲಪ್ ಆಗುತ್ತೆ, ನನ್ನ ನಾಲೆಜ್ ಡೆವಲಪ್ ಆಗುತ್ತೆ, ಆ್ಯಂಡ್ ನಾನು ಕೂಡ ಡೆವಲಪ್ ಆಗ್ತೀನಿ ಪ್ರೊಫೆಷ್ನಲಿ ಅಂತ ಅಂದ್ಕೊಬೇಕು. ನೀವು ಸಂತೋಷವಾಗಿದ್ದರೆ 12 ಗಂಟೆ ತನಕ ಮಾಡೋ ಕೆಲಸ 8 ಗಂಟೆಗೆ ಮುಗ್ದೋಗುತ್ತೆ. ಇದನ್ನು ನಾನು ಪ್ರಾಕ್ಟಿಕಲಿ ಫೀಲ್ ಮಾಡಿದ್ದೀನಿ, ಪ್ರಾಕ್ಟಿಕಲಿ ಕ್ಲೈಂಟ್ ಮೇಲೆ ಮಾಡಿಸಿದ್ದೀನಿ, ಅವರಲ್ಲಿ ರಿಸಲ್ಟ್ನ ಅವ್ರು ಫೇಸ್ ಮಾಡಿದ್ದಾರೆ. ಸೊ ನೀವು ಯಾವಾಗ ಸಂತೋಷವಾಗಿರ್ತೀರ ಆವಾಗ ನಮ್ಮ ದೇಹ, ಮನಸ್ಸು, ಕೆಲಸ ಎಲ್ಲವೂ ಸುಸೂತ್ರವಾಗಿ ನೆರವೇರುತ್ತೆ. ಆ್ಯಂಡ್ ಯಾವುದೇ ಕಷ್ಟ ಬರಲಿ, ನಾನು ಸಂತೋಷದಿಂದ ಇದನ್ನು ಎದುರಿಸ್ತಾ ಇದ್ದೀನಿ, ನಾನು ಸಂತೋಷವಾಗಿ ಇದನ್ನು ಫೇಸ್ ಮಾಡ್ತಾ ಇದ್ದೀನಿ ಅನ್ನೋ ಮೈಂಡನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಎಲ್ಲವೂ ನಿಮ್ಮ ಒಳಗಡೆನೆ ಸೃಷ್ಟಿಯಾಗತ್ತೆ. ಸೊ ಯೋಚನೆ ಮಾಡಿ, ಮುಂಚೆ ಹೇಗಿದ್ರಿ, ಈಗ ಹೇಗಿದ್ದೀರಾ, ಏನು ಓಡ್ತಾ ಇದೆ ನಿಮ್ಮ ತಲೆಯಲ್ಲಿ, ಸಂತೋಷನ ಬೇರೆಯವ್ರ ಮೇಲೆ ಇಟ್ಟಿದ್ದೀರಾ, ನಿಮ್ಮ ಒಳಗಡೆ ನೀವು ಇದನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ, ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.